ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕ್ಲವರ್ ಬಾಯ್. ನಾನಿವತ್ತು ಮನೆಗೆ ಹೋದ್ಬಿಟ್ಟು ನಮ್ಮ ಹುಡುಗರ ಜೊತೆ ಸೇರಿಕೊಂಡು ಕೆಂಗೇರಿಯಲ್ಲಿ ನಡೀತಾ ಇರುವಂಥ ಮಿನಿ ಮೈಸೂರು ಯುವ ದಸರಕ್ಕೆ ಬಂದಿದ್ದೀನಿ. ಅಲ್ಲೋಗಿ ನೋಡ್ತೀನಿ ಫಂಕ್ಷನೆಲ್ಲ ಫುಲ್ಲು ಖಾಲಿ. ಎಲ್ಲರೂ ಅವ್ರವ್ರ ಮನೆಗೆ ಹೋಯ್ತಾ ಅವರೇ. ನನಗೆ ನೋಡಿ ತುಂಬಾ ಬೇಜಾರಾಗ್ಬಿಡ್ತು. ಇನ್ನೇನು ಮಾಡೋದು, ಬಂದಿರೋ ತಪ್ಪಿಗೆ ಅಂತೇಳಿ ಅಲ್ಲಿರೋ ಚೇರ್ಗಳನ್ನೆಲ್ಲ ಜೋಡಿಸಿ ಶಿಸ್ತಾಗಿ ಊಟ ಕೊಡ್ತಾಯಿರೋ ಅಂದ್ಬಿಟ್ಟು ಊಟದ ಲೈನಿಗೆ ಎಲ್ಲರನ್ನೂ ಕರ್ಕೊಂಡು ಹೊರಟೆ. ಊಟದ ಲೈನಲ್ಲಿ ಏನು ಕಿತ್ತಾಡ್ತಾವ್ರೆ ಗುರು. ಊಟ ಅಂದ್ಕೊಂಡು ನಾನು ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಆರಾಮಾಗಿ 2 ಪ್ಲೇಟ್ ಊಟ ಸಿಕ್ತು. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನೀರು ಕುಡ್ಕೊಂಡು ಶಿಸ್ತಾಗಿ ಅಲ್ಲಿಂದ ಹಾಗೇ ಮುಂದೆ ಬಂದು ಬತ್ತಾ ಸ್ವಲ್ಪ ಮುಂದೆ ಬಂದಮೇಲೆ ಒಂದು ರೋಡಲ್ಲಿ ಗೇಟ್ ಹಾಕಿದ್ದಾರೆ ಮತ್ತು ಕಲ್ಲುಗಳಿಟ್ಟಿದ್ದಾರೆ. ಅಲ್ಲಿ ಒಂದು ಬೋರ್ಡ್ ಇಲ್ಲ, ಟ್ಯಾಗ್ ಇಲ್ಲ, ಏನಿಲ್ಲ. ದಯವಿಟ್ಟು ಎಲ್ಲೇ ರೋಡ್ ನಡೀತಿದ್ರು ಅದನ್ನು ಹಾಕಿ ಅಂತ ಕೇಳ್ಕೊತೀನಿ. ಮತ್ತು ಅದ್ರ ಪಕ್ಕದಲ್ಲೇ ಈ ಥರ ತಳ್ಳುಗಾಡಿ ಹಾಕೊಂಡಿದ್ದಾರೆ. ಈ ಥರ ಹಾಕೋದ್ರಿಂದ ತುಂಬಾ ಡ್ರೈವರ್ಗಳು ತೊಂದರೆ ಆಗುತ್ತೆ. ಈ ಥರ ಸಿಟಿಗಳಲ್ಲಿ ಹಾಕಬೇಡಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊತ ನಾನು ನಮ್ಮ ಹುಡುಗ ಶಿಸ್ತಾಗಿ ಗಾಡಿ ಎತ್ಕೊಂಡು ರೂಮಿಗೆ ಬಂದು ಬಟ್ಟೆ ಚೇಂಜ್ ಮಾಡಿ ಆರಾಮಾಗಿ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಕಟ್ ಮಾಡಿ ತುಂಬಾ ಹೊಟ್ಟೆ ಹಸಿತಿತ್ತು. ಅದಕ್ಕೆ ಕಟ್ ಮಾಡಿ ಆರಾಮಾಗಿ ಬೋಂಡ ಹಾಕಿ ಬೋಂಡನ ಹೊಟ್ಟೆ ತುಂಬ ತಿಂದು ಆರಾಮಾಗಿ ಇಬ್ಬರೂ ಬಿತ್ಕೊಂಡು. ಇಷ್ಟು ಹೇಳ್ತಾ ನನ್ನ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್, ಗುಡ್ ನೈಟ್.